ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇಲ್ಲ ಅಂತೇಳಿ ಶಾಸಕರು ಅಸಮಾಧಾನ ಶುರುವಾಗಿದೆ ಸರ್. ಯಾಕಂದ್ರೆ ಬೇಗ ನೀವು ಇರೋದು 2 ವರ್ಷ, ಅದರಲ್ಲೂ 2 ತಿಂಗಳು ಆಗ್ತಾ ಬರ್ತಾ ಇದೆ. ಉಳಿದಿರುವಂತ 1 ವರ್ಷದಲ್ಲಿ ಕೊಟ್ಟ ಕೆಲಸ ಏನ್ ಮಾಡ್ಬೇಕಾಗ್ತಾ ಇದೆ ಅಂತ ಜನಸಾಮಾನ್ಯರದ್ದು ಅದೇ ಇದೆ ಸರ್, ಕೆಲಸಗಳಾಗ್ತಾ ಇಲ್ಲ ಅಂತೇಳಿ. ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂತ ಹೇಳಲ್ಲ, ಕೆಲಸ ಆಗ್ತಾ ಇದೆ. ಯಾಕೆಂದರೆ ಈ 13 ಜನರ ಜೊತೆಗೆ ಇನ್ನೆಲ್ಲದೂ ಕೂಡ ಎಲ್ಲ ಇಲಾಖೆ ಸಿ ಎಂ ಮುಖ್ಯಮಂತ್ರಿಗಳ ಜೊತೆಗಿದೆ, ಆಫೀಸರ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಆಗಬೇಕು, ಪಾಪ ಎಲ್ಲ ಕೇಳ್ತಾ ಇದ್ದಾರೆ. ಆದರೆ ಒಂದು ರೆಸ್ಪಾನ್ಸಿಬಿಲಿಟೀಸು ಬರ್ತದೆ. ಆಮೇಲೆ ಮನೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಕಮ್ಮಿ ಆಗುತ್ತೆ, ಯಾಕೆಂದರೆ ಇಡೀ ರಾಜ್ಯಭಾರ ಮಾಡಬೇಕಲ್ಲ. ಸೊ ಅದರಲ್ಲಿ ಮಾಡಬೇಕು, ಆದಷ್ಟು ಬೇಗ ಮಾಡ್ತಾರೆ. ಇನ್ನೊಂದು ಮೋಸ್ಟ್ಲಿ 4-5 ಡೇಸಲ್ಲಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಆಷಾಢ ಮಾಸ ಇದನ್ನೆಲ್ಲ ನಂಬ್ತಾರೆ ಅಂದರೆ ಮನೆ ಮುಖ್ಯಮಂತ್ರಿಗಳು ಆ ಥರ ಏನಾದ್ರು ಇದು ಬಂದರೆ ಅಷ್ಟರೊಳಗೇನೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ರಾಹುಲ್ ಗಾಂಧಿಯವರು ಬರಬೇಕು ಅದಕ್ಕೆ, ಯಾಕಂದರೆ ಫೈನಲ್ಲು ಅವರು ಕೂಡ ಕನ್ಸಲ್ಟ್ ಮಾಡಿರ್ತಾರೆ, ಇಷ್ಟೊತ್ತಿಗೆ ಎಲ್ಲದೂ ಕೂಡ ಮಾತಾಡ್ಕೊಂಡಿರ್ತಾರೆ. ಬಟ್ ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಬಟ್ ಆದಷ್ಟು ಬೇಗ ಆದರೆ ಒಳ್ಳೇದು. ಶಾಲೆಗಳು ಎಲ್ಲ ಕೂಡ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಎಲ್ಲರೂ ವ್ಯವಸ್ಥೆಗಳಾಗಬೇಕಾಗುತ್ತೆ ಅಂದ್ರೆ ಒಬ್ಬರು ಸಚಿವರು ಇರಬೇಕಾಗತ್ತೆ ಅಂತ ತುರ್ತು ಇಲಾಖೆಗಳು ಎಮರ್ಜೆನ್ಸಿ ಆ ಥರ ಏನು ತೊಂದರೆ ಕಂಡು ಬಂದಿಲ್ಲ. ನಾನು ಸುಮ್ಮನೆ ಹಾಗೆ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು ವೈಯಕ್ತಿಕವಾಗಿ, ಯಾಕೆಂದರೆ ಆ ಇಲಾಖೆಯಲ್ಲಿ ಇದ್ದೆ ಅಂತ ಹೇಳಿ. ಆ ಥರ ಏನೂ ತೊಂದರೆ ಏನಾಗಿಲ್ಲ. ಬಟ್ ತುಂಬ ದಿವಸ ಬಿಡಬಾರ್ದು. ಇಲಾಖೆ ಭಾಳ ದೊಡ್ಡ ಇಲಾಖೆ ಅಲ್ಲ, ಖರ್ಚು ಕೂಡ ಹೈಯೆಸ್ಟ್ ಆಗೋದು. ಬಟ್ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಫಸ್ಟು ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಫಸ್ಟು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ಕಡೆಯಿಂದ ಘೋಷಣೆ ಮಾಡಿದ್ದೆ ಮಕ್ಕಳಿಗೋಸ್ಕರ. ಸೊ ಆ ಕಾಳಜಿ ಅವ್ರಿಗೆ ಇದ್ದೇ ಇರ್ತದೆ. ಮಾಡ್ತಾರೆ, ತಗೊಳ್ಳಿ, ನನಗೆ ಆದಷ್ಟು ಬೇಗ ಮಾಡ್ತಾರೆ. ಅಲ್ಲ, ಪ್ರತಿಪಕ್ಷಗಳು ಹೇಳ್ತಿದ್ರು ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆದರೆ 3ನೇ ಸಿಎಂ ಬಂದ್ಬಿಡ್ತಾರೆ, ಅಲ್ಗಾಡುತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ. ಇಲ್ಲ, ಪ್ರತಿಪಕ್ಷದವ್ರಿಗೆ ಇನ್ನೆಂಥ ಕೆಲಸ? ಅವರಿಗೆ 3-4 ಚೀಫ್ ಮಿನಿಸ್ಟರ್ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವರಿಗೆ. ಯಾಕೆಂದ್ರೆ ಅವ್ರ ಅವಧಿ ನೋಡಿರಿ ನೀವು. ಮುಂಚೆನೂ ಕೂಡ ಯಾವಾಗ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ದರು ಆವಾಗಲೂ ಕೂಡ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದ್ರು. ಆಮೇಲೂ 2-3 ಜನರು ಮುಖ್ಯಮಂತ್ರಿಗಳು ಮಾಡಿದ್ರು. ಇದನ್ನ ಇವ್ರು ಹೇಳ್ಕೊಳ್ತಾರೆ. ಬಟ್ ಆ ಥರ ಏನು ತೊಂದರೆ ಏನಾಗೋದಿಲ್ಲ, ಎಲ್ಲ ಸರಿ ಆಗ್ತದೆ, ಏನು ತೊಂದರೆ ಇಲ್ಲ. ಸರ್, ಈಗ ವಿಳಂಬ ಆಗ್ತಾ ಹೋದ್ರೆ ಹೀಗೆ ನಾಳೆ ಇವತ್ತು ನಾಳೆ ಅಂತ ಹೇಳಿ ಇಲ್ಲ ಇಲ್ಲ, ಸ್ವಾಭಾವಿಕವಾಗಿ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ಆದಷ್ಟು ಬೇಗ ಮಾಡ್ತಾರೆ, ವಿಶ್ವಾಸ ಇದೆ. ಬೇಗ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಈಗ ಆಷಾಢ, ಹಾಗಾಗಿ ಇನ್ನೂ 1 ತಿಂಗಳು ಮುಂದಕ್ಕೆ ಹೋಗುತ್ತೆ ಅಂತೇಳಿ ಈಗಾಗಲೇ ಆಗಲ್ಲ ಅಂತೇಳಿ ನನ್ನ ಭಾವನೆ. ಬಟ್ ಕೆಲಸದಲ್ಲಿ ಯಾವುದೇ ಥರದ ಕೊರತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮನೆ ಮುಖ್ಯಮಂತ್ರಿಗಳು ಅವರು ಕೂಡ ಇವತ್ತು ಕೂಡ ಬೆಳಗಾಮಲ್ಲಿದ್ದಾರೆ. CM ಸಾಹೇಬರು ಮೊನ್ನೆ ಗುಲ್ಬರ್ಗಲ್ಲಿದ್ದರು. ಸೊ ಡಿವಿಷನಲ್ ಮೀಟಿಂಗು ಇದನ್ನೆಲ್ಲ ಮಾಡ್ಕೊಂಡು ಅಲ್ಲೂ ಕೂಡ ರಿವ್ಯೂ ಮಾಡ್ತಾ ಇದ್ದಾರೆ, ಬಿಡ್ತಾ ಇಲ್ಲ. ಬಟ್ ಮಂತ್ರಿಮಂಡಲ ಆದಷ್ಟು ಬೇಗ ಆದರೆ ಒಳ್ಳೇದು, ಅವ್ರು ಮಾಡ್ತಾರೆ. ಕೆಲವು ಕಡೆ ಮಳೆ ಆಗ್ತಾ ಇದೆ, ಕೆಲವು ಕಡೆ ಇನ್ನೂ ಮಳೆ ಬಂದಿಲ್ಲ. ಇಲ್ಲ, ನಮ್ಮ ಕಡೆಗೂ ಆಗ್ತಾ ಇರಲಿಲ್ಲ. ಈಗ 3 ದಿವಸ ಮತ್ತೆ ಚೆನ್ನಾಗಿ ಆಯ್ತು ಆ ಕಡೆಗೆ. ಯಾಕಂದ್ರೆ 20 ಜನ ಖಾಲಿ ಇರೋದ್ರಿಂದ ಅಷ್ಟು ಇಲಾಖೆಗಳನ್ನ ನಿಭಾಯಿಸೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಕಷ್ಟ ಆಗುತ್ತೆ. ಅಲ್ಲ, ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಭಾಯಿಸ್ತಾರೆ, ಬಟ್ ಆದಷ್ಟು ಬೇಗ ಮಾಡ್ತಾರೆ. ಸರ್, ಈಗ 2ನೇ ಇದರಲ್ಲಿ ಬಹುತೇಕ ಫಿಕ್ಸ್ ಅಂತೇಳಿ ಹಂಗಾಗಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ, ಅದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ. ನನಗೆ ಅವಕಾಶ ಕೊಟ್ಟಿದ್ರು, ಆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ. ಬಟ್ ಈಗ ಅದು ಕೊಡ್ತಕ್ಕಂಥದ್ದು ನಾನು ಸಂಪೂರ್ಣವಾಗಿ ಹೈಕಮಾಂಡ್ ಅವರಿಗೆ ಬಿಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅದನ್ನು ನಾವು ಏನೇ ಹೇಳಿಕೆ ಕೊಟ್ಟರೆ ಅದು ತಪ್ಪಾಗ್ತದೆ. ಯಾವತ್ತೂ ಕೂಡ ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರ್ತಕ್ಕಂಥದ್ದು ಇದಾಗಿದೆ. ಅವರು ಕೂಡ ನೋಡಿ ಒಳ್ಳೆ ತೀರ್ಮಾನವನ್ನು ತಗೊಳ್ತಾರೆ. ಶಿಕ್ಷಣ ಇಲಾಖೆಗೆ ಸಾಕಷ್ಟು ಸುಧಾರಣೆಗಳನ್ನ ಇಲ್ಲ, ಯಾರೇ ಬಂದಿದ್ರೇನು ಮಾಡ್ತಾರೆ, ತಗೊಳ್ಳಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಯಾರೇ ಮಂತ್ರಿ ಆದ್ರೂ ಕೂಡ ಅವ್ರ ಜವಾಬ್ದಾರಿನ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನಗದು ಒಳ್ಳೆ ಸಂತೋಷನೂ ಕೂಡ ಕೊಟ್ಟಿದೆ. ಸಾಕಷ್ಟು ರಿಫಾರ್ಮ್ಸ್ನೆಲ್ಲ ತಂದಿರೋದು ಯಾರೇ ಇದ್ರೂ ಕೂಡ ಮಾಡ್ತಾರೆ. ಯಾಕೆಂದರೆ ಅದು ಕಾಂಗ್ರೆಸ್ ಪಕ್ಷದ ಕರ್ತವ್ಯ. ಅದು ಯಾವತ್ತೂ ಕೂಡ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರವ್ರ ಕೆಲಸನ ಭಾಳ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಯಾವುದೇ ಇಲಾಖೆ ಆಗಲಿ, ಅದು ಇದು ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಅವ್ರ ಕೆಲಸ ಮಾಡ್ತಾರೆ. ನಾನು ಹೇಳಿದ್ದೀನಲ್ಲ, ಇದಕ್ಕೆ ನನ್ನ ಕಡೆಯಿಂದ ಉತ್ತರ ನಿಮಗೆ ಸಿಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವಾಗಲೂ ಕೂಡ ಹೈಕಮಾಂಡ್ ಅವರಿಗೆ ನಿರ್ಧಾರ ಬಿಡ್ತೀವಿ ಅಂತ ಹೇಳಿದಾಗ ಹೈಕಮಾಂಡ್ ಅವ್ರು ತೀರ್ಮಾನ ತಗೊಳ್ತಾರೆ. ಅವ್ರಿಗೂ ಕೂಡ ಎಲ್ಲ ಥರದ ಯೋಚನೆ ಮಾಡಿ ಮಾಡಬೇಕಾಗ್ತದೆ. ಅವ್ರಿಗೂ ಕೂಡ ಬಹಳ ದೊಡ್ಡ ಪಕ್ಷ ಇರೋದ್ರಿಂದ ಅವ್ರು ಒಳ್ಳೆ ತೀರ್ಮಾನ ತಗೊಳ್ತಾರೆ.
ಈಗ SIR ರಾಜ್ಯದಲ್ಲಿ ಇನ್ನೂ ಸಾಕಷ್ಟು ಗೊಂದಲಗಳು ಇದೆ ಸರ್. ಇಲ್ಲ ಗೊಂದಲಗಳ ಫಿಲ್ ಅಪ್ ಮಾಡೋದಕ್ಕೆ ಕೆಲವರಿಗೆ ಬರ್ತಾ ಇಲ್ಲ ಅಂತೇಳಿ, ಮತ್ತೆ ಕಲ್ಯಾಣ ಮಂಟಪ ಇದು ಇನ್ನೂ ಕಂಟಿನ್ಯೂ ಆಗಿದೆ ಅಂತೇಳಿ ನೀವು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರಿ, ಮಾಡೋದ್ರ ತಪ್ಪೇನು ಅಂತ ಹೇಳಿ. ಇಲ್ಲ ಏನಾಗ್ತದೆ ಇದು, ಹಂಗಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕಲ್ಯಾಣ ಮಂಟಪದಲ್ಲೇ ಮಾಡ್ತಾ ಇದಾರ. ಇದು ನಿಮಗೆ ಇರೋದೆಲ್ಲ ಹಳ್ಳಿ ಕಡೆ, ಇಲ್ಲೆಲ್ಲ ಕೆಲವು ಕಡೆ ಎಲ್ಲೋ ಮಾಡ್ತಾ ಇದಾರೆ ಅಂತ ಹೇಳಿ ಅದನ್ನ ತಗೊಂಡು ಹೋಗಿ ಇವರು ಏನಂದ್ರೆ ಬಿಜೆಪಿಯವ್ರಿಗೆ ಹೊಟ್ಟೆ ಕಿಚ್ಚು, ಅವ್ರೇನು ದುರುದ್ದೇಶದಿಂದ SIR ತಂದಿದ್ದಾರೆ ಅದನ್ನ ದುರುದ್ದೇಶನ ಇಂಪ್ಲಿಮೆಂಟ್ ಮಾಡಕ್ ಆಗ್ತಾ ಇಲ್ಲಲ್ಲ. ಎಲ್ಲ ಪ್ರಜೆಗಳಿಗೂ ಕೂಡ ವೋಟಿಂಗ್ ಕೊಡ್ತಾ ಇದ್ದಾರೆ, ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ. ಅವರು ಒಂದು ಹಿಂದುತ್ವನ ಹಿಡ್ಕೊಂಡು ಬೇರೆಯವ್ರನ್ನ ವಿರೋಧ ಮಾಡ್ಕೊಂಡು ಬರೋರು ಇನ್ನೇನು ಸಿಗುತ್ತೆ ನಿಮಗೆ ಅವ್ರ ಕಡೆಯಿಂದ? ಅವ್ರಿಗೆ ಇನ್ನೇನು ಸಿಗೋದಿಲ್ಲ. ಅದು ಮತ್ತೆ 2028ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಈ ರೀತಿ ಅಕ್ರಮದಾರಿಗಳಿದಾವೆ ಅಂತ ಆರೋಪ ಮಾಡ್ತಾರೆ. ಹಂಗಾರೆ ವೆಸ್ಟ್ ಬೆಂಗಾಲ್ ಮತ್ತೆ ಬಿಹಾರಲ್ಲೆಲ್ಲ ಮೋದಿಯವರು ನೇತೃತ್ವದಲ್ಲೇ ಎಲ್ಲ ಕೆಟ್ಟ ಕೆಲಸ ನಡೆದಿತ್ತಾ? ಅವ್ರು ನಡೆದಿತ್ತಾ? ಇಲ್ಲಲ್ಲ, ಇಲ್ಲ ಅಂತಾನೆ ಹೇಳೋದಲ್ಲ ಅವರು. ಯಾವಾಗಲೂ ಅಷ್ಟೇ DK ಶಿವಕುಮಾರ್ ಅವರು ಮತ್ತೆ ಅಧಿಕಾರಕ್ಕೆ ಬರಬೇಕು, ಅದಕ್ಕೆ ಕೆಟ್ಟ ರೀತಿಯಲ್ಲಿ ಬರಬೇಕು ಅಂತ ಹೇಳಿ ನೀನು ಜನರಿಗೆ ತಲೆ ಕೆಟ್ಟಿದೆಯಾ ದೇಶದಲ್ಲಿ, ರಾಜ್ಯದಲ್ಲಿ? ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದು ನಿಜನೇ, ನಾನು ಅದಕ್ಕೆ ಹೇಳ್ತಾ ಇರೋದು. ವೆಸ್ಟ್ ಬೆಂಗಾಲಲ್ಲಿ ಮಾಡಿರೋ ಥರ ಕರ್ನಾಟಕದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ BJPಯವರಿಗೆ ಹೊಟ್ಟೆ ಉರಿ. ಯಾಕೆಂದ್ರೆ ಅವ್ರ ಕೆಲಸ ನೋಡಿ ಬಂದವರಲ್ಲ, ಡೆಮೊಕ್ರೆಟಿಕಲಿ ಇವತ್ತವರೆಗೂ 113 ತಗೊಂಡವ್ರು ಅಲ್ಲ ಅವರು. ಅವ್ರು ಎಲ್ಲಿ ತಗೊಂಡಿದ್ದಾರೆ? 113 ತಗೊಂಡವ್ರು ಅಲ್ಲೇ ಅಲ್ಲ ಅವರು. ಅವ್ರು ಯಾವತ್ತೂ ಅಷ್ಟೇ ಹಿಂಬಾಗ್ಲಿಂದನೇ ಬಂದವರು, ಅವ್ರು ಹಿಂಬಾಗ್ಲಿಂದನೇ ನೋಡ್ತಾರೆ. ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಹಿಂದಿಂದ ಬಂದವರಲ್ಲ, ನೇರವಾಗಿ ಮತದಾರರ ಆಶೀರ್ವಾದದಿಂದ ಬಂದವರು, ಮತದಾರರಿಗೆ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು. SIR ಅಲ್ಲಿ 100% ಈಗ ಅವರೇ ಶುರು ಮಾಡಿದ್ದು. ಅಲ್ಲಿ ಸಕ್ಸಸ್ ಆಯಿತು ಅಂತೇಳಿ ಊರು ತುಂಬ ರಾಡಿ ಮಾಡೋಕ್ಕೆ, ದೇಶದ ತುಂಬ ರಾಡಿ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಇಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ಅದು ಮೋಸ್ಟ್ಲಿ ಇಲ್ಲಿ ವಿಜೇಂದ್ರ, ಅಶೋಕ್ ಇವ್ರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇಲ್ಲಲ್ಲ. ಹೊಟ್ಟೆ ಕಿಚ್ಚಿಗೆ ಇನ್ನೇನೇನೋ ಹೇಳ್ಬೇಕಲ್ಲ ಅಲ್ಲಿ ಡೆಲ್ಲಿಗೆ, ಏನಂತ ನಾವೆಲ್ಲ ಹೀಗೆ ಮಾಡ್ತಾ ಇದ್ದೀವಿ, ಅವರೇ ತಪ್ಪು ಮಾಡ್ತಾ ಇದ್ದಾರೆ ನೋಡಿ, ನಾನು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರ ಅಧ್ಯಕ್ಷರಿಗೆ ಹೇಳ್ಬೇಕಲ್ಲ. ಅದನ್ನ ಹೇಳಿಕೆಗಳಿಗಷ್ಟೇ ಕೆಲಸ ಆಗೋದಾಗುತ್ತೆ. ನೋಡಿ, ಯಾರೇ ಆದ್ರೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗೂ ಕೂಡ ಮತದಾರರ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ಜವಾಬ್ದಾರಿ ಎಲ್ಲರೂ ಮಾಡಬೇಕಾಗತ್ತೆ. ಅದು ದೇವ್ರ ಕೆಲಸ. ನಾನು ಕೇಳಿದ್ರೆ, ನಾನು ಶಿಕ್ಷಣ ಸಚಿವನಾದಾಗ ಮಕ್ಕಳಿಗೆ ಪಾಠ ಹೇಳ್ಕೊಡೋದೇ ದೇವ್ರ ಕೆಲಸ ಇದ್ದಂಗೆ, ನಮ್ಮ ದೇಶದವರಿಗೆ ಮತವನ್ನು ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ಅದು ನಮ್ಮ ದೇಶದ ದೇವ್ರ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಲ್ಲ ನ್ಯಾಯಬದ್ಧವಾಗಿರ್ತಕ್ಕಂಥವ್ರಿಗೆ ಕೊಡಬೇಕಾಗತ್ತೆ. ನಮ್ಮ ದೇಶದೊಳಗೆ ಎಲ್ಲ ಜಾತಿ, ಸಮಾಜ, ಭಾಷೆ, ಸಂಸ್ಕೃತಿ ವಿಭಿನ್ನವಾಗಿದ್ದು ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ. ಅದು BJPಯವರಿಗೆ ಇಷ್ಟ ಇಲ್ಲ. ಅವ್ರಿಗೆ ಒಡೆದಾಳ್ತಕ್ಕಂಥದ್ದು ಅದು ಬ್ರಿಟಿಷ್. BJP ಅಂದರೆ ಬ್ರಿಟಿಷ್ ಜನತಾ ಪಾರ್ಟಿ ತಿಳ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಒಡೆದು ಆಳಕ್ಕೆ ಈಸಿ ಅವರಿಗೆ. ಬೇರೆಯವ್ರನ್ನ ಒಡೆದ್ರೆ ಅವ್ರು ಸ್ಟ್ರಾಂಗ್ ಆಗ್ತಾರೆ ಅನ್ನೋದು ಭಾವನೆ. ಅವ್ರು ಸ್ಟ್ರಾಂಗ್ ಆಗಲ್ಲ.